ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರ್ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ನಾವಿವತ್ತು ಇಷ್ಟು ಚೆನ್ನಾಗಿ ರೆಡಿಯಾಗಿ ಹೋಗ್ತಾ ಇರೋದು ಎಲ್ಲಿ ಗೊತ್ತಾ? ನಮ್ಮ ಮನೆ ದೇವ್ರ ಜಾತ್ರೆ ಪರಶುರಾಂಪುರಕ್ಕೆ. ಇಲ್ಲಿ 5 ವರ್ಷಕ್ಕೊಂದ್ಸತಿ ಜಾತ್ರೆ ನಡೆಯೋದ್ರಿಂದ ತುಂಬ ಜಾಸ್ತಿ ಜನನೇ ಸೇರಿದರು. ಜಾತ್ರೆ ಅಂದಮೇಲೆ ಸಣ್ಣ ಪುಟ್ಟ ಅಂಗಡಿಗಳು ಇರೋದು ಕಾಮನ್. ಅದಕ್ಕೋಸ್ಕರ ಅಂಗಡಿ ಇಟ್ಟವರೆಲ್ಲ ಮುಂಚೆನೇ ಬಂದು ಅವ್ರವ್ರ ಜಾಗನೆಲ್ಲ ರಿಜಿಸ್ಟ್ರ್ ಮಾಡ್ಕೊತಾ ಇದ್ರು. ನೋಡಿ ಯಾವ ಥರ ಮಾಡ್ಕೊತಿದ್ದಾರೆ ಅಂತ. ನಾವು ಜಾತ್ರೆ ನಾಳೆ ಇರೋದ್ರಿಂದ ಒಂದಿನ ಮುಂಚೆನೇ ಹೋಗಿದ್ವಿ, ಅದಕ್ಕೆ ಎಲ್ಲ ಖಾಲಿ ಖಾಲಿ ಇದೆ. ಅದೆಲ್ಲ ನೋಡಿಕೊಂಡು ಆಮೇಲೆ ನಾವು ಹೋದ್ವಿ ದೇವಸ್ಥಾನ ಹತ್ರನೇ. ದೇವಸ್ಥಾನಕ್ಕೆ ಬಂದಿರೋ ಎಲ್ಲ ಭಕ್ತಾದಿಗಳು ಕೈಕಾಲು ಮುಖ ತೊಳ್ಕೊಂಡು ದೇವಸ್ಥಾನದ ಒಳಗಡೆ ಬರಲಿ ಅಂತ ಒಂದು ಡ್ರಮ್ಮಲ್ಲಿ ನೀರು ಹಾಕಿ 3 ಜಗ್ ಇಟ್ಟಿದ್ರು. ನಾವು ಹಾಗೂ ನಮ್ಮ ಮನೆಯವರು ಇಬ್ಬರು ಕಾಲು ತೊಳ್ಕೊಂಡು ನಾವು ದೇವಸ್ಥಾನ ಹತ್ರ ಹೋಗ್ತಾ ಇದ್ವಿ. ತುಂಬ ಜನ ಬಂದಿದ್ದರು. ಅವ್ರನ್ನೆಲ್ಲ ಇದು ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಇದಾಯಿತು. ನಾನು ಹಂಗೆ ಅಲ್ಲಿ ಯಾರ್ಯಾರು ಬಂದಿದ್ದಾರೆ ಅಂತ ಎಲ್ಲ ವೀಡಿಯೋ ಮಾಡಿಕೊಂಡು ಹೋಗ್ತಾಯಿದ್ವಿ. ಇದು ನಮ್ಮ ದೇವರು ಎಂಟ್ರೆನ್ಸ್ ಗೇಟ್. ಇದು ನಾನು ಮೊದಲನೇ ವರ್ಷ ಬಂದಿರೋದ್ರಿಂದ ಎಲ್ಲ ತೋರಿಸ್ತಾಯಿದ್ರು ನಮ್ಮ ಮನೆಯವರು. ಅವರು 5 ವರ್ಷಕ್ಕೊಂದ್ಸತಿ ಬರ್ತಾ ಇರ್ತಾರಲ್ವ, ಅವರಿಗೆಲ್ಲ ಗೊತ್ತಿರುತ್ತೆ. ಹಾಗೆ ನನಗೆ ಹೇಳ್ತಾಯಿದ್ರು. ಇಲ್ಲಿ 3 ದೇವರಿದ್ದಾವೆ. ಒಂದು ಕಾಟಮಲಿಂಗೇಶ್ವರ, ಇನ್ನೊಂದು ತಿಮ್ಮಪ್ಪ, ಇನ್ನೊಂದು ನನಗೆ ಸರಿಯಾಗಿ ಗೊತ್ತಿಲ್ಲ, ಅದಕ್ಕೆ ಹೇಳ್ತೀರಾ. ಇಲ್ಲಿ ಯಾರ್ಯಾರೆಲ್ಲ ಇದ್ದೀರಾ ಅವ್ರಿಗೆ ಗೊತ್ತಿದೆ ಕಮೆಂಟ್ ಮಾಡಿ. ನೋಡಿ ಇಲ್ಲೆಲ್ಲ ಅಕ್ಕಿ ಎಲ್ಲ ತಂದಿದ್ದಾರೆ. ಇಲ್ಲಿ ಜಾಡಿ ಲೆಕ್ಕಾಚಾರ ಅಂತ ಮಾಡ್ತಾರಲ್ಲ, ಅದಕ್ಕೋಸ್ಕರ ಅಕ್ಕಿ ಎಳ್ಸ್ತಾರೆ. ಅಕ್ಕಿ ಎಳ್ಸಾದ್ಮೇಲೆ ಈ ಜಾತ್ರೆ ಆದಮೇಲೆ ದೇವಸ್ಥಾನ ಕಿತ್ತಿ ಬೇರೆ ದೇವಸ್ಥಾನ ಕಟ್ತಾರಂತೆ. ಹಾಗಂತ ನಮ್ಮ ಮನೆಯವ್ರು ಹೇಳ್ತಾಯಿದ್ರು ನನಗೆ. ನೋಡಿ ಜನ ಎಲ್ಲ ಬಂದಿರೋರೆಲ್ಲ ದೇವಸ್ಥಾನದಲ್ಲಿ ಮತ್ತು ದೇವಸ್ಥಾನದ ಹೊರಗಡೆ ಅಲ್ಲಲ್ಲೇ ಅವ್ರವ್ರ ಅಕ್ಕಿ ತಂದಿರೋವೆಲ್ಲ ಚೀಲ ಇಟ್ಕೊಂಡು ಕೂತ್ಕೊಂಡಿದ್ರು. ನಾವು ಇಲ್ಲೇ ಹಂಗೆ ಸ್ವಲ್ಪ ನೋಡ್ಕೊತ 1-2 ಫೋಟೋಸು ತಗೊತಾ ಇದ್ವಿ, ಬಂದಿರೋ ನೆನಪಿಗಿರಲಿ ಅಂತ. ಅದನ್ನು ಲಾಸ್ಟಲ್ಲಿ ಹಾಕ್ತೀನಿ ನೋಡಿ. ಅದಾಗ್ತಿಲ್ಲ ಹೊರಗಡೆ ಹೋದ್ವಿ. ನನಗೂ ಹೊಟ್ಟೆ ಹಸಿತಾ ಇತ್ತು ಅಂತ ಏನಾದ್ರು ತಿನ್ನೋಣ ಅಂತ ಕೇಳ್ತಾ ಇದ್ದೆ. ಜಾತ್ರೆಗೆ ಬಂದಿದ್ದೀವಿ ಅಂದಮೇಲೆ ಚಾಟ್ಸ್ ತಿಂದಿರೋಕ್ಕಾಗುತ್ತಾ? ಅದಕ್ಕೆ ನಾವು ನಮ್ಮ ಮನೆಯವರು ನನಗೆ ಪಾನಿಪುರಿ ಬೇಕು ಅಂತ ತಿನ್ನೋಣ ಅಂತ ಕರ್ಕೊಂಡು ಹೋದೆ. ಹೊಳೆಗೆ ಹೋಗಿರೋ ದೇವ್ರು ಇನ್ನೇನು ಬಂದೇ ಬಿಡ್ತು ನೋಡಿ. ದೇವರೆಲ್ಲ ನೋಡಿಕೊಂಡು ನಾವು ಊಟ ಮಾಡೋಣ ಅಂತ ಹೊರಟ್ವಿ. ಅಲ್ಲೆಲ್ಲ ಅಡುಗೆ ಮಾಡೋಕ್ಕೆ ಯಾವ ಥರ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ ಅಂತ ಸ್ವಲ್ಪ ವಿಡಿಯೋ ಎಲ್ಲ ಮಾಡ್ಕೊತಾ ಇದ್ದೆ. ತುಂಬ ಜನ ಬಂದಿರೋದ್ರಿಂದ ದೇವಸ್ಥಾನ ಪಕ್ಕದಲ್ಲಿರೋ ಜಾಗ ಸಾಲಲ್ಲ ಅಂತ ಊಟ ಮಾಡೋಕ್ಕೆ ವ್ಯವಸ್ಥೆ ಎಲ್ಲ ಈ ಕಡೆ ಸೈಡಲ್ಲಿ ಮಾಡಿದ್ದಾರೆ. ಇದೆಲ್ಲ ನೈಟ್ ಆಗಿರೋದ್ರಿಂದ ಸ್ವಲ್ಪ ಜನ ಆಲ್ರೆಡಿ ಊಟ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ಈ ಥರ ಮಾಡಿದ್ದಾರೆ. ಅನ್ನ ಸಾಂಬಾರು ಮಾಡಿದ್ರು. ಅನ್ನ ಸಾಂಬಾರಂತೂ ಸೂಪರಾಗಿತ್ತು. ನಾನಂತೂ ಹೊಟ್ಟೆ ತುಂಬ ತಿಂದು ನಮ್ಮ ಮನೆಯವರು ತಿಂದ್ವಿ. ಮತ್ತು ನಮ್ಮ ಮಾವನೂ ಪಕ್ಕದಲ್ಲಿದ್ದರು, ಅವ್ರು ಊಟ ಮಾಡ್ತಾಯಿದ್ರು. ಊಟ ಮಾಡ್ಕೊಂಡು ನಾವು ದೇವಸ್ಥಾನ ಹತ್ರ ಹೋದ್ವಿ. ದೇವಸ್ಥಾನ ಹತ್ರ ಅಲ್ಲೇ ಕರೆಂಟ್ ಹೋಗ್ಬಿಟ್ಟಿತ್ತು ಅಂತ ಅದ ಕತ್ತಲಲ್ಲೇ ದೇವ್ರು ಕುಣಿಸ್ತಾ ಇದ್ರು. ನೋಡಿ ಹೇಗಿದೆ ಅಂತ.
ಇದಾಗ್ತಿಲ್ಲೂ ದೇವ್ರನ್ನ ಗುಡಿ ತುಂಬಿದ್ರು. ಇದು ಬೆಳಗ್ಗೆ ಮಾರ್ನಿಂಗ್ ಮಾಡಿರೋ ವಿಡಿಯೋ. ಇದು ಬೆಳಗ್ಗೆ ಇಷ್ಟು ಜನ ಇದ್ದರು, ಸ್ವಲ್ಪ ಜನ ಜಾಸ್ತಿನೇ ಇದ್ದರು. ವರ್ಷ ಇನ್ನೂ ಜಾಸ್ತಿ ಜನ ಇರೋರಂತೆ, ನನಗೆ ಗೊತ್ತಿಲ್ಲ. ನಮ್ಮ ಮನೆಯವ್ರು ಹೇಳ್ತಾಯಿದ್ರು. ಇಷ್ಟು ಜನದ ನಡುವೆ ನಾವು ಹೋಗ್ತಾ ಇದ್ವಿ, ನಡ್ಕೊಂಡು ಹೋಗ್ತಾಯಿದ್ವಿ. ನಾವು ಬೈಕ್ ಅಲ್ಲಿ ನಿಲ್ಲಿಸಿದ್ವಿ ಹೊರಗಡೆ, ಇಲ್ಲೆಲ್ಲ ತಗೊಬರೋಕ್ಕಾಗಲ್ಲ ಜಾಸ್ತಿ ಜನ ಅಂತ. ಬೈಕಲ್ಲಿ ನಿಲ್ಲಿಸ್ಬಿಟ್ಟು ನಾವು ನಡ್ಕೊಂಡು ಫಾಸ್ಟಾಗಿ ಹೋಗ್ತಾಯಿದ್ವಿ. ಸ್ವಲ್ಪ ಜಾಸ್ತಿ ಜನ ಇದ್ರಲ್ಲ, ಬೇಗ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಅಲ್ಲೆಲ್ಲ ಜಾಸ್ತಿ ಬಳೆ ಮಾರೋರೇ ಇದ್ದರು, ಬಳೆಗಳೆಲ್ಲ ನೋಡ್ತಾ ಇದ್ವಿ. ಅದಾಗ್ತಿಲ್ಲ ನಮ್ಮ ಅತ್ತೆನೂ ನಮ್ಮ ಜೊತೆ ಬಂದರು. ನಾನು ನಮ್ಮ ಅತ್ತೆ ನಮ್ಮ ಮನೆಯವರು ಮೂವರು ಹೋಗ್ತಾಯಿದ್ವಿ ದೇವಸ್ಥಾನದೊಳಗಡೆ ಹೋಗೋಣ ಅಂತ. ಅಲ್ಲೂ ಜನ ಇದ್ದರು. ಅಲ್ಲಲ್ಲೇ ಪಕ್ಕದಲ್ಲೆಲ್ಲ ತಲೆ ಕೂದಲು ತೆಗೆಸ್ತಾ ಇದ್ದರು. ದೇವಸ್ಥಾನ ಫುಲ್ಲು ಅದೇ ಮಾಡ್ತಾಯಿದ್ರು. ಅದಾದಮೇಲೆ ನಾವು ಒಳಗಡೆ ಹೋದ್ವಿ. ಅಲ್ಲೂ ಜನ ಇದ್ದರು. ಒಳಗಡೆ ಸಮೇತನೂ ತಲೆ ಕೂದಲು ತೆಗೆಸ್ತಾ ಇದ್ದರು. ಇಲ್ಲಿ ಕಂಬಕ್ಕೆ ಕೈ ಮುಗಿದು ನಮ್ಮ ಮನೆಯವ್ರು ಮುಗಿದಂಗೆ ಅದೇ ಹೋದ್ರು. ನಾನು ಬಾ ಇಲ್ಲಿ ಮುಗಿ ಅಂತ ಕರೆದು ಅವರು ಕೈ ಮುಗಿದ್ರು. ಆಮೇಲಿಂದ ಇಬ್ಬರು ಹೋದ್ವಿ. ಫುಲ್ ಒಳಗಡೆ ಎಲ್ಲ ಕೆಸರಾಗಿಬಿಟ್ಟಿತ್ತು. ಕಾಯೆಲ್ಲ ಒಡೆದ್ಬಿಟ್ಟು ಒಂಥರ ಗಲೀಜಾದಂಗೆ ಆಗಿಬಿಟ್ಟಿತ್ತು. ಆ ಕೆಸರು ಮತ್ತು ಹೂವು ಬಾಳೆಹಣ್ಣು ಎಲ್ಲ ಅಲ್ಲಲ್ಲೇ ಹಾಕಿದ್ರು. ಒಳಗಡೆ ಹೇಗೋ ಹೋದ್ವಿ ಹಂಗೆ. ಅಲ್ಲಿನೂ ಜನ ಜಾಸ್ತಿ ಇದ್ದರು. ಒಳಗೆ ಹೋಗ್ಬಿಟ್ಟು ನಾವು ಪೂಜೆ ಮುಗಿಸ್ಕೊಂಬರೋಣ ಅಂತ ಹೋದ್ವಿ. ಇಲ್ಲಿ ಫಸ್ಟಲ್ಲಿರೋದು ನಮ್ಮ ಮನೆ ದೇವರು ಕಾಟಮಲಿಂಗೇಶ್ವರ, ಇದು ತಿಮ್ಮಪ್ಪ. ಅದು ನನಗೆ ಇವಾಗಲೂ ಹೆಸರು ಗೊತ್ತಾಗ್ತಾ ಇಲ್ಲ, ನನಗೆ ಹೇಳೋಕ್ಕೆ ಬರ್ತಾಯಿಲ್ಲ. ಅದು ನೀಟಾಗಿ ನೋಡ್ಕೊಂಡಿಲ್ಲ ನಾನು ಹೆಸರು. ಆಮೇಲಿಂದ ಒಳಗಡೆ ಹೋದ್ವಿ ನಾವು. ಇದು ತಿಮ್ಮಪ್ಪ, ಇದು ಮಧ್ಯದಲ್ಲಿದೆ ತಿಮ್ಮಪ್ಪ. ಇಲ್ಲೂ ನಾವು ನಮ್ಮ ಮನೆಯವರು ಇಬ್ಬರು ಕೈ ಮುಗಿದು ನೆಕ್ಸ್ಟ್ ಮುಂದೆ ಇರೋ ಕಾಟಮಲಿಂಗೇಶ್ವರಕ್ಕೆ ಹೋದ್ವಿ. ಇಲ್ಲಿ ಕೆಸರಿರೋದ್ರಿಂದ ಬಗ್ಗಿ ಮುಗಿಯೋಕ್ಕಾಗಲ್ಲ, ಅದಕ್ಕೆ ನಿಂತ್ಕೊಂಡೇ ಮುಗಿದ್ವಿ. ಕೆಸರಾಗಿತ್ತಲ್ಲ, ಎಲ್ಲರೂ ನಿಂತ್ಕೊಂಡೇ ಕೈ ಮುಗಿತಾಯಿದ್ರು. ಅದಾಗ್ತಿರೋ ನಾವು ಮುಂದೆ ನಮ್ಮ ಮನೆದೇವ್ರು ಕಾಟಮಲಿಂಗೇಶ್ವರಕ್ಕೆ ಹೋದ್ವಿ. ಇದೆ ನೋಡಿ ನಮ್ಮ ಮನೆ ದೇವರು ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಅದಾಗ್ತಿರೋ ನಾವು ನಮ್ಮ ಮನೆಯವರು ಪೂಜಾರಪ್ಪನ ಕಾಲಿಗೆ ಬೀಳ್ತಾಯಿದ್ವಿ. ಎಲ್ಲರೂ ಬೀಳ್ತಾಯಿದ್ರು. ಅರ್ಧ ಆಗ್ತಿರೋ ನೆಕ್ಸ್ಟ್ ನಾವು ಬೀಳ್ತಿದ್ವಿ. ಫಸ್ಟ್ ನಮ್ಮ ಮನೆಯವ್ರು ಬಿದ್ದರು, ಆಮೇಲೆ ಅವ್ರ ಕೈಗೆ ಫೋನ್ ಕೊಟ್ಬಿಟ್ಟು ನಾನು ಅವ್ರ ಕಾಲಿಗೆ ಬಿದ್ದೆ. ಕಾಲಿಗೆಲ್ಲ ಬಿದ್ದಾದಮೇಲೆ ಅವರು ಹೂವು ಕೊಟ್ಟರು, ತಗೊಂಡು. ಮತ್ತು ಇದು ಲಾಸ್ಟಲ್ಲಿ ಇತ್ತಲ್ಲ ದೇವರು, ಅದಿದು ವೀಡಿಯೋ ಮಾಡ್ತಾಯಿದ್ವಿ. ನಮ್ಮ ಮನೆಯವರು ಕಾಲಿಗೆ ಬಿದ್ದರು, ಆಮೇಲೆ ಹೂವು ಎಲ್ಲ ತಗೊಂಡು ಅಲ್ಲಿಂದ ನಾವು ಹೊರಟ್ವಿ. ಹೋಗೋ ಗೇಟ್ ಹತ್ರ ಈ ಥರ ಮಾಡ್ತಾಯಿದ್ವಿ ನೋಡಿ, ಈ ಥರ ಮಾಡ್ತಾರೆ ಹೇಳಿದ್ರು. ಅದಾಗ್ತಿಲ್ಲ ನಮ್ಮ ಅತ್ತೆ ಬಳೆ ತೊಟ್ಕೊ ಅಂತ ನನ್ನ ಬಳೆ ಕೊಡಿಸೋಕೆ ಕರ್ಕೊಂಡು ಹೋದ್ರು. ನಾನು ಯಾವುದೋ ಒಂದು ಸೆಲೆಕ್ಟ್ ಮಾಡೋಣ ಅಂತ ನೋಡ್ತಾ ಇದ್ದೆ. ಅಲ್ಲಿ ಯಾವ ಅಷ್ಟೊಂದು ನಾವು ಹಾಕೋ ಥರ ಇರಲಿಲ್ಲ. ಅದಕ್ಕೆ ನಮ್ಮ ಅತ್ತೆ ನಿನಗೆ ಯಾವ ಇಷ್ಟ ಬರುತ್ತೋ ಅದನ್ನೇ ತಗೋ ಅಂತ ಹೇಳ್ತಾಯಿದ್ದೆ. ನಾನು ನೋಡ್ತಾಯಿದ್ದೆ ಯಾವ ಕಡೆ ಚೆನ್ನಾಗಿದೆ ಅಂತ. ಆಮೇಲೆ ಲಾಸ್ಟಲ್ಲಿ ಫೈನಲಾಗಿ ಇದೇ ಸೆಲೆಕ್ಷನ್ ಮಾಡಿಕೊಂಡೆ. ಮತ್ತು ಕೈಗೆ ಹಾಕ್ಕೊಂತೀಯ ಹಂಗೆ ತಗೊಳ್ತೀಯ ಅಂತ ಇತ್ತು. ಅದಕ್ಕೆ ನಾನು ಹಂಗೆ ತಗೊಂಡು ಹೋಗ್ತೀನಿ, ಆಮೇಲೆ ಯಾವ್ದಾದ್ರು ಫಂಕ್ಷನಿಗೆ ಹಾಕೊಳ್ಳೋಣ, ಇವಾಗ ಹಾಕೊಳ್ಳಲ್ಲ ನಾನು ಅಂತ. ನಂಗೆ ಅವರು ಸೈಜ್ ನೋಡಿಬಿಟ್ಟು ನನಗೆ 2 ಡಜನ್ ಬೇಕಾ 1 ಡಜನ್ ಬೇಕಂತ ಕೇಳ್ತಾಯಿದ್ರು. ಅದಕ್ಕೆ ನಾನು 2 ಡಜನ್ನ ಕೊಟ್ಬಿಡಿ ಅಂತ ಹೇಳಿ ಇಸ್ಕೊಂಡೆ. ತುಂಬ ಬಿಸಿಲಿರೋದ್ರಿಂದ ಫುಲ್ ಸೆಕೆ ಆಗ್ತಿತ್ತು. ಅದಕ್ಕೆ ಇದಾಗುತ್ತಾ ಇಲ್ಲ ಅಂತ ಚೆಕ್ ಮಾಡೋ ಅಂತ ನಮ್ಮ ಅತ್ತೆ ನನ್ನ ಕೈ ಕೊಡ್ತಾಯಿತ್ತು. ನಾನು ಹಾಕ್ಕೊಂಡು ಟ್ರೈ ಮಾಡ್ತಾಯಿದ್ದೆ. ನಮ್ಮ ಮನೆಯವ್ರು ವೀಡಿಯೋ ಮಾಡ್ತಾಯಿದ್ರು. ಆಗುತ್ತೆ ಇದು ಅಂತ ಹೇಳ್ತಾಯಿದ್ದೆ ನಾನು. ಅದಾಗ್ತಿಲ್ಲ. ನಮ್ಮ ಅತ್ತೆ ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡು ಇದಾಗುತ್ತಂತೆ ಅಂತ ಹೇಳಿ 2 ಡಜನ್ ಬಳೆ ಕೊಡಿಸ್ತು. ನಮ್ಮ ಮನೆಯವರು ಏನೋ ಚೇಷ್ಟೆ ಮಾಡ್ತಾಯಿದ್ರು, ಅದಕ್ಕೆ ನಾನು ನಗ್ತಾಯಿದ್ದೆ. ನೋಡಿ ಯಾವ ಥರ ಚೇಷ್ಟೆ ಮಾಡ್ತಿದ್ರು ಅಂದರೆ ನಾನು ಅದಕ್ಕೆ ಅಂತ ನಗ್ತಾಯಿದ್ದೆ. ತುಂಬ ಅಂದರೆ ತುಂಬಾ ಕಾಮಿಡಿ ಮಾಡ್ತಾಯಿದ್ರು. ಹಿಂಗೆ ಆಡ್ತಾಯಿರಿ ಎಲ್ಲ ನೋಡಿ ನಗ್ತಾರೆ ನಿನಗೆ ಅಂತ ಹೇಳ್ತಾಯಿದ್ದೆ.
ಅದಾದಮೇಲೆ ನಮ್ಮ ಅತ್ತೆ ಬಳೆ ಇಸ್ಕೊಂಡು ನನ್ನ ಕೈಗೆ ಕೊಡ್ತು. ನಾನು ಬಳೆ ತಗೊಂಡಿದ್ದೀನಿ ನೋಡಿ, ನಮ್ಮ ಅತ್ತೆ ಕೊಡ್ಸಿದ್ದು ನನಗೆ ಅಂತ ನಮ್ಮ ಮನೆಯವರಿಗೆ ತೋರಿಸ್ತಾ ಇದ್ದೆ. ಅವ್ರ ಚೇಷ್ಟೆ ಜಾಸ್ತಿ ಆಗ್ತೈತೆ, ಅದಕ್ಕೆ ಸುಮ್ಮನಿರು ಸಾಕು, ಇಲ್ಲೆಲ್ಲ ಏನು ಅಂದ್ಕೊಂತಾರೆ ಅಂತ ನೆಕ್ಸ್ಟ್ ಶಾಪಿಗೆ ಹೋಗಿ ಅಲ್ಲೂ ಬಳೆ ತಗೊಂಡೆ. ನಾವು ನಮ್ಮ ಮನೆಯವರು ಜಾತ್ರೆ ಎಲ್ಲ ಮುಗೀತು ಅಂತ ಮನೆ ಕಡೆ ಹೊರಟ್ವಿ. ಹೋಗೋ ದಾರಿಲಿ ಸೂರ್ಯ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದ. ಅದನ್ನು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ, ಸನ್ಸೆಟ್ ಅಲ್ವಾ ಅದಕ್ಕೆ. ಇವಾಗ ಫೋಟೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಮತ್ತೆ ಸಿಗೋಣ.